ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇದೀಗ ದಸರಾ ಆರಂಭವಾಗಿ ಇನ್ನೇನು ಮುಕ್ತಾಯದ ಹಂತವನ್ನು ತಲುಪ್ತಾ ಇದೆ. ಇನ್ನು ಮುಂದೆ ದೀಪಾವಳಿಯ ಸಡಗರ ಸಂಭ್ರಮ ಮನೆ ಮಾಡುತ್ತೆ. ಹೀಗಿರುವಾಗ ಆಭರಣ ಪ್ರಿಯರಲ್ಲಿ ಕಾಡ್ತಕ್ಕಂಥ ಒಂದು ಸಮಸ್ಯೆ ಅಥವಾ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಚಿನ್ನದ ಬೆಲೆ ಈಗಲಾದರೂ ಕಡಿಮೆ ಆಗತ್ತಾ? ದೀಪಾವಳಿಗೂ ಮುನ್ನ ಚಿನ್ನದ ಬೆಲೆ ಇಳಿಕೆ ಆಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಡಿ. ಹೌದು, ಆಭರಣ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಬಹುದು. ಯಾಕಂತಂದರೆ ದರ ಏರಿಕೆಯ ಸಮಸ್ಯೆ ಇನ್ಮೇಲೆ ಇರೋದಿಲ್ಲ. ದೀಪಾವಳಿಗೂ ಮುನ್ನ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಚಿನ್ನದ ಮೇಲಿನ ಬೇಡಿಕೆ ಹಗುರವಾಗ್ತಿದೆ, ಅಂದರೆ ಕಡಿಮೆ ಆಗ್ತಿದೆ. ಹೀಗಾಗಿ ಚಿನ್ನ ಕೈಗೆಟುಕುವ ಆಭರಣ ಆಗುತ್ತೆ ಅಂತ ಹೇಳಲಾಗ್ತಿದೆ. ಭಾರತ ಬೆಳ್ಳಿಯ ಮತ್ತು ಆಭರಣ ವ್ಯಾಪಾರಿಗಳ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿ ಸುರೇಂದ್ರ ಮೆಹ್ತಾ ಅವರ ಪ್ರಕಾರ ಮುಂಬರುವ 3 ವಾರಗಳ ಪ್ರಮುಖ ಖರೀದಿ ಅವಧಿಯಲ್ಲಿ ಚಿನ್ನದ ಆಭರಣದ ಬೇಡಿಕೆ ಏನಿದೆ ಅದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 27% ಕಡಿಮೆ ಆಗುತ್ತೆ ಅನ್ನೋ ಅಂದಾಜಿದೆಯಂತೆ. ವಿಶೇಷವಾಗಿ ಮೆಟ್ರೋ ನಗರಗಳಲ್ಲಿ ಗ್ರಾಹಕರು ಹೆಚ್ಚಿದ ವೆಚ್ಚದ ಹಿನ್ನೆಲೆಯಲ್ಲಿ ದೊಡ್ಡ ಖರ್ಚುಗಳನ್ನ ಮುಂದೂಡ್ತಿದ್ದಾರೆ. ಅಂದರೆ ಸಣ್ಣ ಪುಟ್ಟ ಆಭರಣ ತಗೊಳ್ಳೋಣ, ದೊಡ್ಡ ತಗೊಳ್ಳೋದು ಬೇಡ ಅಂತ ಈಗ ಪ್ಲಾನನ್ನು ಮಾಡ್ಕೊಂಡಿದ್ದಾರಂತೆ. ಸೊ ಈಗ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಬೆಳ್ಳಿಯ ಬೆಲೆಗಳು ಸುಮಾರು 50% ಹೆಚ್ಚಾಗಿರೋದ್ರಿಂದ ಚಿನ್ನದ ಬೇಡಿಕೆಯಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಸೊ ದೀಪಾವಳಿಗೂ ಮುನ್ನ ಚಿನ್ನ ಬೆಳ್ಳಿ ಖರೀದಿಗೆ ಈ ಒಂದು ವಿಶೇಷ ಮಹತ್ವ ಇರುತ್ತೆ. ಅಂದರೆ ದಸರಾ ಹಬ್ಬದ ಟೈಮಲ್ಲಿ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂದ್ಕೊಳ್ತಾರೆ. ಹಾಗಾಗಿ ಮಧ್ಯರಾತ್ರಿವರೆಗೂ ಕೂಡ ಮಳಿಗೆಗಳು ತೆಗೆದಿರುತ್ತೆ. ಬಟ್ ಈಗ ಚಿನ್ನ ಬಳಕೆಯಲ್ಲಿ ಸುಮಾರು 70% ಆಭರಣಗಳ ಪಾಲು ಸಿಂಹ ಸ್ವಪ್ನವಾಗಿದ್ದು, ಸ್ಥಳೀಯ ವ್ಯಾಪಾರಿಗಳು ತಮ್ಮ ವಾರ್ಷಿಕ ಆದಾಯದ ಬಹುಪಾಲನ್ನು ಈ ಒಂದು ಕೆಲವು ವಾರ ಏನು ಈಗ ದಸರಾ ಮತ್ತು ದೀಪಾವಳಿ ಏನು ಟೈಮ್ ಇದೆಯಲ್ಲ ಈ ಟೈಮಲ್ಲಿ ಅವರು ಆ ವ್ಯಾಪಾರವನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈಗ ಬೇಡಿಕೆ ತುಂಬ ಕಡಿಮೆ ಆಗಿದೆ. ಹೀಗಾಗಿ ಚಿನ್ನದ ಒಂದು ಬೇಡಿಕೆ 17% ಕಡಿಮೆಯಾಗಿದ್ದು 2025ರಲ್ಲಿ ಅಮೋಘ ಲೋಹಗಳ ಒಟ್ಟು ಖರೀದಿಗೆ ಕಳೆದ 5 ವರ್ಷಗಳಲ್ಲಿ ಅತಿ ಕಡಿಮೆ ಮಟ್ಟವನ್ನು ತಲುಪಿದೆ. ಹೀಗಾಗಿ ಚಿಕ್ಕ ಪುಟ್ಟ ಆಭರಣಗಳನ್ನು ತೆಗೆದುಕೊಂಡ್ರೆ ಸಾಕು ಅಂತ ಆಭರಣ ಪ್ರಿಯರು ಇರೋದ್ರಿಂದ ಚಿನ್ನದ ಬೆಲೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಚಿನ್ನದ ಬೆಲೆ ಕಡಿಮೆಯಾಗುವ ನಿರೀಕ್ಷೆ ಇರೋದ್ರಿಂದ ಈ ಒಂದು ಚಿನ್ನದ ಖರೀದಿಗೆ ಗ್ರಾಹಕರು ಈಗ ಮುಂದಾಗ್ತಿಲ್ಲ. ಸಣ್ಣ ಪುಟ್ಟ 5,000 20,000 ಆಭರಣವನ್ನು ಖರೀದಿ ಮಾಡೋಣ ಅಂತ ಮುನ್ನುಗ್ತಾ ಇದ್ದಾರೆ. ಸೊ ದೀಪಾವಳಿಗೂ ಮುನ್ನ ಆಭರಣದ ಬೆಲೆ ಕಡಿಮೆ ಆಗುತ್ತಾ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.